ಆತ್ಮಿಕ ಬೆಳವಣಿಗೆ ಕುರಿತಾದ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿ ಸಹ ಆತ್ಮಿಕ ಬೆಳವಣಿಗೆಯಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಎಂಬುದನ್ನು ನಾವು ಧ್ಯಾನಿಸಿದ್ವಿ. ನಾವು ಆತ್ಮಿಕವಾಗಿ ಆರೋಗ್ಯವುಳ್ಳವರಾಗಿರ್ಬೇಕು ಅನ್ನೋದಾದ್ರೆ ನಾವು ದೇವರ ವಾಕ್ಯಗಳನ್ನ ಅಧಿಕವಾಗಿ ನಾವು ಓದುವವರು, ಧ್ಯಾನಿಸುವವರು, ಘೋಷಿಸುವವರು, ಪ್ರಾರ್ಥಿಸುವವರು ಆಗಬೇಕು. ನಾವು 1 ಪೇತ್ರದ 2ನೇ ಅಧ್ಯಾಯದ 1-2 ವಚನದಲ್ಲಿ ನಾವು ನೋಡಿದಂತೆ ಇದು ಪಾರಮಾರ್ಥಿಕವಾದ ಶುದ್ಧ ಹಾಲು, ಈ ಹಾಲನ್ನ ಬಯಸ್ರಿ ಎಂಬುದಾಗಿ ಅಲ್ಲಿ ಹೇಳ್ತದೆ. ಸೊ ಹಾಗಿರೋದ್ರಿಂದ ಇದನ್ನ ನಾವು ಬಯಸುವುದಾದ್ರೆ ನಾವು ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುತ್ತೇವೆ ಎಂಬುದಾಗಿ ಆ ವಚನ ಹೇಳ್ತದೆ. ಹಾಗೆಯೇ ಅದನ್ನ ಮುಂದುವರೆದು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಆತ್ಮಿಕ ಬೆಳವಣಿಗೆಯಲ್ಲಿ ಆತ್ಮಿಕ ಆರೋಗ್ಯದ ಪ್ರಾಮುಖ್ಯತೆ ತುಂಬಾ ಮುಖ್ಯ. ಆರೋಗ್ಯದ ಕುರಿತಾಗಿ ನಾವು ಕಾಳಜಿ ವಹಿಸಲೇಬೇಕು. ಯಾವಾಗ ನಾವು ಆರೋಗ್ಯದ ವಿಷಯದಲ್ಲಿ ಕಾಳಜಿ ವಹಿಸುತ್ತೇವೋ ಆಗ ನಾವು ರೋಗಗಳನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆತ್ಮಿಕ ಬೆಳವಣಿಗೆಯಲ್ಲಿ ಆರೋಗ್ಯದ ಕುರಿತಾಗಿ ನಾವು ಧ್ಯಾನಿಸೋಣ. ಈ ಆರೋಗ್ಯದ ಕುರಿತಾಗಿ ಧ್ಯಾನಿಸ್ಲಿಕ್ಕೆ ನಾನು ಆರಿಸಿಕೊಂಡಂತಹ ವಾಕ್ಯ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ. ಯಾಕೋಬನ ಪುಸ್ತಕದಲ್ಲಿ ವಿಶೇಷತೆ ಎನ್ನುವುದಂದ್ರೆ ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿ ಮಾತಾಡ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳ್ಬಹುದು. ಇದು ಇಬ್ರಿಯರಿಗೆ, ಇಸ್ರಾಯೇಲ್ಯರಿಗೆ ಪ್ರಾಯೋಗಿಕವಾಗಿ ಬರೆದು ಕೊಡಲ್ಪಟ್ಟಂತಹ ಒಂದು ವಾಕ್ಯ. ಅದನ್ನು ಮುಖ್ಯವಾಗಿ ನೋಡುವಾಗ ಈ ಪುಸ್ತಕವನ್ನ ಯೇಸು ಕ್ರಿಸ್ತನ ಮಲತಮ್ಮನಾದ ಯಾಕೋಬ ಬರೆದದ್ದು. ಆತನು ಬರೆಯುವಾಗ ಆತನು ಈ ರೀತಿಯಲ್ಲಿ ಪ್ರಾರಂಭಿಸ್ತಾನೆ. 1ನೇ ಅಧ್ಯಾಯದ 1ನೇ ವಚನ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದೇನೆಂದರೆ, ಇಲ್ಲಿ ನಾವು ನೋಡುವಂತೆ ಆತನು ತನ್ನನ್ನ ಯೇಸು ಕ್ರಿಸ್ತನೊಂದಿಗೆ ಸಮ ಮಾಡಿಕೊಳ್ಳಲಿಲ್ಲ. ನಾನು ಯೇಸುವಿನ ತಮ್ಮ ಎಂಬುದಾಗಿ ಬರೆದುಕೊಳ್ಳಲಿಲ್ಲ. ಬದಲಾಗಿ ಆತನ ಈ ರೀತಿಯಲ್ಲಿ ಬರೀತಾನೆ, ಯೇಸು ಕ್ರಿಸ್ತನಿಗೂ ದಾಸನು, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು. ಸೊ ಹಾಗಿದ್ರೆ ಆತನು ತನ್ನನ್ನ ದಾಸನಾಗಿ ತೋರಿಸ್ಕೊಳ್ತಾ ಇದ್ದಾನೆ. ಸರಿ, ಈಗ ಮುಂದೆ ನಾವು ನೋಡುವಂತೆ ಆತನು ಹೇಳ್ತಾನೆ, ಇದು 12 ಕುಲದವರಿಗೆ ಬರೆದು ಕೊಟ್ಟಂತಹ ಒಂದು ವಾಕ್ಯ. ಹಾಗಿದ್ರೆ ಇದು 12 ಕುಲಕ್ಕೆ ಮಾತ್ರ ಸೀಮಿತವಾದದ್ದೋ ಎಂಬುದಾಗಿ ಹೇಳುವುದಾದ್ರೆ ಒಂದು ಕಡೆ ಹೌದು ಅಂತ ಹೇಳ್ಬಹುದು, ಮತ್ತೊಂದು ಕಡೆ ಇಲ್ಲ ಎಂಬುದಾಗಿಯೂ ಹೇಳ್ಬಹುದು. ಈಗ ನಾವು ನೋಡುವುದಾದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಕೂಡ ಇಸ್ರಾಯೇಲ್ಯರೇ, ನಾವು ಕೂಡ ಯೇಸು ಕ್ರಿಸ್ತನ ರಕ್ತವನ್ನು ಹಂಚಿಕೊಂಡದ್ದರಿಂದ, ಆತನ ರಕ್ತದಲ್ಲಿ ಪಾಲು ತೆಗೆದುಕೊಂಡದ್ದರಿಂದ ಈಗ ನಾವು ಆತನ ಸಂತತಿಯವರೇ ಎಂಬುದಾಗಿ ನಾವು ಎಣಿಸಿಕೊಳ್ಳಬಹುದು. ಮುಂದಿನದಾಗಿ ಈಗ ನಮಗೆ ಈ ರೀತಿಯಲ್ಲಿ ಬೋಧನೆ ಆಗ್ತದೆ. ನಾವು 2 ಮತ್ತು 3ನೇ ವಚನ ನಾವು ನೋಡೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನ ಕೇವಲ ಆನಂದಕರವಾದದೆಂದು ಎಣಿಸಿರಿ. ಇಲ್ಲಿ ಆತ್ಮಿಕವಾದ ಆರೋಗ್ಯದ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಾವಾಗಲೇ 1 ಪೇತ್ರ 2ನೇ ಅಧ್ಯಾಯದ 1ನೇ ವಚನ ನೋಡಿದಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲು ನಮಗೇನ್ ಮಾಡ್ತದೆ ಅಂದ್ರೆ ನಮ್ಮೊಳಗೆ ಇಮ್ಯುನಿಟಿ ಪವರ್ನ ಕೊಡ್ತದೆ. ನಾವು ರಕ್ಷಣೆ ಹೊಂದುವುದಕ್ಕೆ ಅದು ನಮಗೆ ಶಕ್ತಿಯನ್ನ ಕೊಡ್ತದೆ. ನಾವು ರಕ್ಷಣೆನ ಹೊಂದುತ್ತಾ ನಾವು ಬೆಳೆಯುತ್ತಾ ರಕ್ಷಣೆನ ಹೊಂದುವೆವು ಎಂಬುದಾಗಿ ಆ ವಚನ ಹೇಳ್ತದೆ. ಸೊ ಹಾಗಿದ ಮೇಲೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಆರೋಗ್ಯವಾಗಿರ್ಬೇಕಂದ್ರೆ ವಾಕ್ಯ ಪ್ರಾಮುಖ್ಯವಾದದ್ದು. ಮತ್ತು ನಾವು ಆರೋಗ್ಯಕರವಾಗಿದ್ದೇವೆ ಅಂತ ಹೇಳುವುದಾದರೆ ನಾವು ಕಷ್ಟಗಳನ್ನ, ಹಿಂಸೆಗಳನ್ನ, ಹೋರಾಟಗಳನ್ನ ನಾವು ಜಯಿಸುವವರಾಗಿರ್ತೇವೆ. ಇಲ್ಲಿ ನಾವು ನೋಡುವಾಗ ಆತ ಹೇಳ್ತಾನೆ, ಇಲ್ಲಿ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ಆ ತಾಳ್ಮೆ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಒಬ್ಬ ಆತ್ಮಿಕವಾಗಿ ಆರೋಗ್ಯವಾದ ವ್ಯಕ್ತಿ ಅಥವಾ ಆತ್ಮಿಕವಾಗಿ ಒಬ್ಬ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿ ಆತ ಹೇಗಿರ್ತಾನೆ, ಆರೋಗ್ಯಕರವಾದ ವ್ಯಕ್ತಿ, ಆತ್ಮಿಕವಾದ ಆರೋಗ್ಯಕರವಾದ ವ್ಯಕ್ತಿ ಹೇಗಿರ್ತಾನೆ ಅಂತ ನಾವು ನೋಡುವಾಗ ಆತನು ಈ ವಾಕ್ಯದಂತೆ ಕಷ್ಟಗಳನ್ನ ಸಹಿಸಿಕೊಳ್ಳುವವನಾಗಿರ್ತಾನೆ. ಕಷ್ಟಗಳನ್ನ ಆತ ತಾಳ್ಮೆಯಿಂದಲೂ ಸಂತೋಷದಿಂದಲೂ ಸಹಿಸಿಕೊಳ್ಳುವವನಾಗಿರ್ತಾನೆ. ಕಷ್ಟಗಳ ಮಧ್ಯದಲ್ಲಿ ಗೊಣಗುವವನಲ್ಲ.
ಕಷ್ಟಗಳ ಮಧ್ಯದಲ್ಲಿ ಅದನ್ನ ಪೇಚಾಡುವವನಲ್ಲ, ಬದಲಾಗಿ ಆತನು ಕರ್ತನಿಗೆ ಸ್ತುತಿ ಮಾಡುವವನು, ಆತನು ಅದರಲ್ಲಿ ಸಂತೋಷಿಸುವವನು ಆಗಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನೋಡುವಂತೆ ನಾವು ಆತ್ಮಿಕವಾಗಿ ಆರೋಗ್ಯವಾಗಿದ್ದೇವೆ ಅಂದ್ರೆ ಕಷ್ಟಗಳನ್ನ ಸಹಿಸಿಕೊಳ್ಳಬೇಕು. ಇಲ್ಲಿ ನಾವು ಈ ಒಂದು ವಚನವನ್ನ ನಾವು ಸ್ವಲ್ಪ ಒಳಗೆ ಹೋಗಿ ನಾವು ಧ್ಯಾನ ಮಾಡೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು ಎಣಿಸಿರಿ. ಈ ಪ್ರಾರಂಭದಲ್ಲಿ ನಾವು ನೋಡುವಂತೆ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು, ಕಷ್ಟ ಎಲ್ಲಿ ಬರ್ತದೆ, ಹಿಂಸೆ ಎಲ್ಲಿ ಬರ್ತದೆ, ಹೋರಾಟ ಎಲ್ಲಿ ಬರ್ತದೆ? ಯಾಕೆ ಕ್ರೈಸ್ತರಿಗೆ ಹಿಂಸೆ? ಕಾರಣ ನಂಬಿಕೆ. ನಮ್ಮ ನಂಬಿಕೆಗೆ ಪರಿಶೋಧನೆ. ನಮ್ಮ ನಂಬಿಕೆ ಪರಿಶೋಧಿಸಲ್ಪಡ್ತದೆ. ನಂಬಿಕೆ ಪರಿಶೋಧಿಸಲ್ಪಡದ ಹೊರತು ಆ ನಂಬಿಕೆ ಬೆಳೆಯುವುದಿಲ್ಲ. ನಮ್ಮ ನಂಬಿಕೆ ಶೋಧಿಸಲ್ಪಡ್ತದೆ. ಯಾಕೆ ನಂಬಿಕೆನೇ ಶೋಧಿಸಲ್ಪಡ್ತದೆ? ಯಾಕೆ ನಮ್ಮ ಜೀವನದಲ್ಲಿ ಬೇರೆ ಕಾರ್ಯಗಳು ಶೋಧಿಸಲ್ಪಡುವುದಿಲ್ಲ ಅಂತ ನೋಡುವುದಾದ್ರೆ, ಪ್ರತಿಯೊಬ್ಬ ದೇವ ಮನುಷ್ಯನಿಗೆ ನಂಬಿಕೆ ಅತೀ ಅವಶ್ಯ. ಪ್ರತಿಯೊಬ್ಬ ಮನುಷ್ಯನಿಗೆ ನಂಬಿಕೆ ಅತಿ ಅವಶ್ಯ. ಆತ ನಂಬುವುದು ಅತಿ ಅವಶ್ಯ. ರಕ್ಷಣೆ ಹೊಂದಬೇಕಂದ್ರೆ ನಂಬಬೇಕು. ನೀತಿವಂತನಾಗ್ಬೇಕಂದ್ರೆ ನಂಬಬೇಕು. ಸ್ವಸ್ಥತೆ ಹೊಂದಬೇಕಂದ್ರೆ ನಂಬಬೇಕು. ಅದ್ಭುತಗಳನ್ನ ಕಾಣಬೇಕಂದ್ರೆ ನಂಬಬೇಕು. ಪ್ರಾರ್ಥನೆ ಮಾಡ್ಬೇಕನ್ನುವುದಾದ್ರೆ, ಪ್ರಾರ್ಥನೆಗೆ ಉತ್ತರ ಸಿಕ್ಕಬೇಕು, ನಂಬಬೇಕು. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ಕಾದು ನೋಡ್ತಾ ಇದ್ರೆ ಅದನ್ನ ನಾವು ಕಾಣ್ಬೇಕನ್ನೋದಾದ್ರೆ ನಂಬಬೇಕು. ಎಲ್ಲಕ್ಕೂ ನಂಬಿಕೆಯೇ ಆಧಾರ. ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಿದ್ರೆ ನೋಡ್ರಿ, ಈ ನಂಬಿಕೆ ತುಂಬಾ ಮುಖ್ಯವಾದದ್ದಾಗಿರೋದ್ರಿಂದ, ಈ ನಂಬಿಕೆ ಅತೀ ಪ್ರಾಮುಖ್ಯವಾದದ್ರಿಂದ ಈ ನಂಬಿಕೆಗೆ ಪರಿಶೋಧನೆ ಆಗ್ತದಂತೆ. ಸೊ ಇದನ್ನ ನಾವು ಬೇರೆ ಅನೇಕ ವಚನಗಳನ್ನ ಇಟ್ಟು ನಾವು ನೋಡುವುದಾದ್ರೆ, ನಂಬಿಕೆಗೆ ಆಗುವ ಪರಿಶೋಧನೆ, ಇಲ್ಲಿ ಪರಿಶೋಧನೆ ಅಂತ ಬರೆಯಲ್ಪಟ್ಟದೆ. ಪರಿಶೋಧನೆ. ನಮ್ಮ ದೇವರು ನಮ್ಮನ್ನ ಪರಿಶೋಧಿಸುವ ದೇವರು. ಬದಲಾಗಿ ನಮ್ಮ ದೇವರು ಶೋಧಿಸುವವನಲ್ಲ, ಬದಲಾಗಿ ಆತ ಪರಿಶೋಧಿಸುವ ದೇವರು. ಏನಿದು ಪರಿಶೋಧನೆ, ಶೋಧನೆ ಎರಡು ವ್ಯತ್ಯಾಸಕರವಾದ ಪದಗಳು. ಪರಿಶೋಧನೆ, ಶೋಧನೆ. ನಮ್ಮ ದೇವರು ನಮ್ಮನ್ನ ಪರಿಶೋಧಿಸ್ತಾರೆ, ಆದರೆ ದೇವರು ನಮ್ಮನ್ನ ಶೋಧಿಸುವುದಿಲ್ಲ. ಸೈತಾನನ್ನು ಶೋಧಿಸುವವನು, ದೇವರು ಪರಿಶೋಧಿಸುವವರು. ಪರಿಶೋಧನೆಗೆ ಮತ್ತೊಂದು ಪದ ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿದೆ, ಟೆಸ್ಟ್ ಅಥವಾ ಪರೀಕ್ಷೆ. ನಮ್ಮ ದೇವರು ಪರೀಕ್ಷಿಸ್ತಾರೆ, ಆದ್ರೆ ನಮ್ಮ ದೇವರು ಶೋಧಿಸುವುದಿಲ್ಲ. ಶೋಧಕ ನಮ್ಮನ್ನ ಪಾಪದಲ್ಲಿ ಬೀಳುವಂತೆ ಆತ ಶೋಧಿಸ್ತಾನೆ, ಆದರೆ ದೇವರು ನಮ್ಮನ್ನ ಪರೀಕ್ಷಿಸ್ತಾರೆ. ನಮ್ಮನ್ನ ಬೀಳುವಂತೆ ಮಾಡುವವರಲ್ಲ, ಬಿದ್ದು ಹೋಗದಂತೆ ನಮ್ಮನ್ನ ಮೇಲೆತ್ತುವವರು. ನಮ್ಮನ್ನ ಪರಿಶೋಧಿಸ್ತಾರೆ. ಅದಕ್ಕೊಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯದ 1ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದಿಕಾಂಡ 22ನೇ ಅಧ್ಯಾಯದ 1ನೇ ವಚನ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಏನಂತ ಪರಿಶೋಧಿಸಿದ? ಮುಂದೆ ವಚನ ಹೇಳ್ತದೆ, ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಆತನನ್ನ ಸರ್ವಾಂಗ ಹೋಮವಾಗಿ ಬಲಿ ಕೊಡಬೇಕು. ಈಗ ದೇವರು ಅಬ್ರಹಾಮನನ್ನ ಪರಿಶೋಧಿಸ್ತಾ ಇದ್ದಾರೆ ಅಥವಾ ಪರೀಕ್ಷಿಸ್ತಾ ಇದ್ದಾರೆ. ಅಬ್ರಹಾಮ ದೇವರನ್ನ ಪ್ರೀತಿಸ್ತಾ ಇದ್ದಾನೋ ಇಲ್ವೋ ಎಂಬುದಾಗಿ ದೇವರು ಇಲ್ಲಿ ಅಬ್ರಹಾಮನನ್ನ ಪರಿಶೋಧಿಸ್ತಾ ಇದ್ದಾರೆ, ಪರೀಕ್ಷಿಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಪ್ರಿಯರಲ್ಲಿ ಅರ್ಥ ಮಾಡ್ಕೊಳ್ರಿ, ನಮ್ಮ ನಂಬಿಕೆಗೆ ಪರಿಶೋಧನೆ ಉಂಟು. ಅದೇ ರೀತಿ ನಾವು ನೋಡೋದಾದ್ರೆ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ. ಅಲ್ಲಿಗೆ ಬರೆಯಲ್ಪಟ್ಟಿದೆ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು.
ದೇವರಾತ್ಮನು ಅಡವಿಗೆ ನಡೆಸಲ್ಪಟ್ಟನು. ದೇವರಾತ್ಮನೇ ಯೇಸು ಕ್ರಿಸ್ತನನ್ನ ಶೋಧಿಸಬಹುದಾಗಿತ್ತಲ್ಲ, ಆದ್ರೆ ಶೋಧಿಸಲಿಲ್ಲ. ಆತ ನಡೆಸಿದ ಅಷ್ಟೇ. ಶೋಧಿಸುವುದಕ್ಕಾಗಿ ಮತ್ತೊಬ್ಬನಿದ್ದಾನೆ, ಆತನೇ ಸೈತಾನನು. ಆತನಿಂದ ಶೋಧಿಸಲ್ಪಡುವುದಕ್ಕಾಗಿಯೇ ಯೇಸು ಸ್ವಾಮಿ ಶೋಧಿಸಲ್ಪಡುವುದಕ್ಕಾಗಿಯೇ ದೇವರಾತ್ಮನು ನಡೆಸುವುದನ್ನಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಶೋಧನೆಗೂ ಪರಿಶೋಧನೆಗೂ ಇರುವ ವ್ಯತ್ಯಾಸ ನೀವು ತಿಳ್ಕೊಂಡ್ರಿ ಎಂಬುದಾಗಿ ನಾನು ನಂಬ್ತೇನೆ. ಪರಿಶೋಧನೆಯು ನಮ್ಮನ್ನ ಮೇಲೆತ್ತುತ್ತದೆ, ಶೋಧನೆಯು ನಮ್ಮನ್ನ ಕೆಳಬೀಳಿಸುತ್ತದೆ. ಯೇಸು ಸ್ವಾಮಿಗೆ ಶೋಧನೆ ಆಯಿತು. ಯಾವ ತರದ ಶೋಧನೆ? ಆತ ಪಾಪ ಮಾಡಿ ಬಿದ್ದು ಬಿಡಬೇಕನ್ನುವ ರೀತಿಯಲ್ಲಿ ಶೋಧನೆ ಆಯಿತು. ಆದರೆ ದೇವರಿಗೆ ಸ್ತೋತ್ರ, ಯೇಸು ಶೋಧನೆಗೆ ಒಳಪಟ್ಟು ಪಾಪ ಮಾಡಲೇ ಇಲ್ಲ. ಆತನಿಗೆ ಎಲ್ಲಾ ರೀತಿಯಾದ ಶೋಧನೆ ಆಯಿತು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಮನುಷ್ಯರಿಗೆ ಆದ ಎಲ್ಲಾ ಶೋಧನೆನೇ ಯೇಸು ಕ್ರಿಸ್ತನು ಹಾದು ಹೋದನು. ಆದ್ರೆ ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನೋಡುವಂತೆ ನಾವು ಶೋಧಿಸಲ್ಪಡುವರಲ್ಲ, ನಾವು ಪರಿಶೋಧಿಸಲ್ಪಡ್ತಾ ಇದ್ದೇವೆ. ನಮ್ಮ ನಂಬಿಕೆಗೆ ಪರಿಶೋಧನೆ ಆಗ್ತದೆ. ಆಗಿರೋದ್ರಿಂದ ಈ ಪರಿಶೋಧನೆ, ಈ ಕಷ್ಟ, ಅಲ್ಲಿ ಮುಂದೆ ವಚನ ಹೇಳ್ತದೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತೆಂದು ನೀವು ತಿಳಿದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಅದನ್ನು ಕೇವಲ ಆನಂದಕರವಾದನ್ನು ಎಣಿಸ್ರಿ. ತಾಳ್ಮೆಯಿಂದ ಅದನ್ನು ಸ್ವೀಕರಿಸಿಕೊಳ್ರಿ, ಅದರಿಂದ ತಾಳ್ಮೆಯನ್ನು ಹೊಂದಿಕೊಳ್ತೀರಿ. ಮತ್ತು ಅಲ್ಲಿ ನೋಡುವಂತೆ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಅದನ್ನು ಆನಂದಕರವಾದದೆಂದು ಎಣಿಸ್ರಿ. ಸೊ ಹಾಗಿದ್ರೆ ಮೊದಲನೇದಾಗಿ ಈ ಒಂದು ಕಷ್ಟವನ್ನ, ಹಿಂಸೆಯನ್ನ ನಾವು ಸಹಿಸಿಕೊಳ್ಳುವವರಾದ್ರೆ ನಾವು ಆರೋಗ್ಯಕರವಾದ ವ್ಯಕ್ತಿಗಳು, ಸಹಿಸಿಕೊಳ್ಳುವವರು. ಕ್ರಿಸ್ತನಂತೆ, ಅಬ್ರಹಾಮನಂತೆ, ಪೌಲನಂತೆ, ಪೇತ್ರನಂತೆ, ಅಪೋಸ್ತಲನಾದ ಯೋಹಾನನಂತೆ ನಾವು ಸಹಿಸಿಕೊಳ್ಳುವವರಾಗಬೇಕಾಗಿದೆ. ನಾವು ಸಹಿಸಿಕೊಳ್ಳದ ಹೊರತು ನಾವು ಆರೋಗ್ಯಕರವಾದ ಅಥವಾ ಪ್ರೌಢರಾದ ಕ್ರೈಸ್ತರಲ್ಲ. ಹಾಗಿದ್ರೆ ಇದು ತುಂಬಾ ಮುಖ್ಯ. ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ಸಹಿಸಿಕೊಳ್ಳಬೇಕು. ಹಾಗಿದ್ರೆ ಸಹಿಸ್ಕೊಳ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ಇದನ್ನ ಸಹಿಸ್ಕೊಳ್ಳಿಕ್ಕೆ ನಾನು ಏನ್ ಮಾಡ್ಲಿಕ್ಕಿದ್ದೀನಿ ಅಂತ ಅನ್ನೋದನ್ನ ನೋಡುವಾಗ, ಮೊದಲನೇದಾಗಿ ನಾವು ಇದನ್ನ ಸಂತೋಷವಾಗಿ ಇದನ್ನ ಸ್ವೀಕರಿಸಿಕೊಳ್ಬೇಕು. ಅಲ್ಲಿ ನಾವು ನೋಡ್ತೀವಿ, ಇದನ್ನ ಆನಂದಕರವಾದದ್ದು, ಕೇವಲ ಆನಂದಕರವಾದದೆಂದು ಎಣಿಸ್ರಿ. ಇದನ್ನ ಸಂತೋಷವಾಗಿ ಸ್ವೀಕರಿಸಿಕೊಳ್ರಿ. ನೀವು ಇದನ್ನ ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವಾಗ ಮಾತ್ರವೇ ಈ ಒಂದು ಕಷ್ಟವನ್ನ, ಹಿಂಸೆಯನ್ನ, ನಾನಾ ವಿಧವಾದ ಕಷ್ಟಗಳನ್ನ ಸಹಿಸ್ಕೊಳ್ಳಿಕ್ ಸಾಧ್ಯ. ಈ ವಚನದಲ್ಲಿ ನಾನಾ ವಿಧವಾದ ಕಷ್ಟ ಅಂತ ಬರೆದು ಬಿಟ್ರು. ಯಾವುದೋ ಒಂದು ಕಷ್ಟವನ್ನ ಬರೀಲಿಲ್ಲ. ನಾನಾ ವಿಧವಾದ ಕಷ್ಟ ಯಾರು ಹೇಳೋಕ್ಕಾಗೋದಿಲ್ಲ. ನನಗಿರೋ ಕಷ್ಟ ಯಾರಿಗೂ ಇಲ್ಲ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ಈ ಕಷ್ಟನ ಹೇಗೆ ಸಹಿಸ್ಕೊಳಕ್ಕಾಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ಯೇಸು ಸ್ವಾಮಿ ಹೇಳಿದರೆ ಎಲ್ಲಾ ಕಷ್ಟವನ್ನು ಸಹಿಸ್ಕೊಳ್ಳೇಬೇಕು. ಯೇಸು ಸ್ವಾಮಿ ನಮಗೆ ಒಂದು ಮುನ್ಮಾದರಿಯಾಗಿದ್ದಾರೆ. ಅವರು ನಮಗೆ ಒಳ್ಳೆಯ ಮಾದರಿ. ಅದಕ್ಕೊಂದು ವಚನ ಭಾಗವನ್ನು ನಾವು ತೆಗೆದುಕೊಳ್ಳೋಣ. ಅವರು ಕಷ್ಟ ಬಂದಾಗ ಯಾವ ರೀತಿ ಸಹಿಸಿಕೊಂಡ್ರು ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನ, 1ರಿಂದಲೇ ನಾವು ಓದೋಣ. 12ನೇ ಅಧ್ಯಾಯದ 1ನೇ ವಚನದಿಂದ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೆಗದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನ ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಇಲ್ಲಿ ನಾವು ನೋಡುವಂತೆ ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರವಾಗಿ ಅದು ಎಲ್ಲಾ ಅವಮಾನವನ್ನ ಲಕ್ಷ್ಯ ಮಾಡಿದ್ದಾನೆ. ಎಲ್ಲಾ ಕಷ್ಟಗಳನ್ನ ಆತ ಲಕ್ಷ್ಯ ಮಾಡಿದ್ದಾನೆ. ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಮಹಾ ದೊಡ್ಡ ಮಹಿಮೆ, ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಮಹಾ ಸಂತೋಷಕ್ಕೋಸ್ಕರವಾಗಿ ಈ ದಿವಸದ ಕಷ್ಟಗಳನ್ನ ನಾವೇನ್ ಮಾಡ್ಬೇಕಾಗಿದೆ? ಅದನ್ನ ಸಂತೋಷವಾಗಿ ಸ್ವೀಕರಿಸಿಕೊಳ್ಬೇಕಾಗಿದೆ. ಸಂತೋಷವಾಗಿ, ಖುಷಿಯಾಗಿ ನಾವು ಸ್ವೀಕರಿಸಿಕೊಳ್ಳಬೇಕು. ಆಗ ಮಾತ್ರವೇ ನಾವು ಕರ್ತನ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಯಾಕಂತ ಹೇಳಿದ್ರೆ ಇದು ತುಂಬಾ ಮುಖ್ಯ. ಅಪೊಸ್ತಲನಾದ ಪೌಲನು ಮತ್ತು ಸೀಲನು ಇಬ್ಬರೂ ಸಹ ಅವರು ಫಿಲಿಪಿ ಪಟ್ಟಣಕ್ಕೆ ಹೋದಾಗ ಆ ಪಟ್ಟಣದವರು ಅವರನ್ನ ಹೊಡೆದು, ಅವರ ಬಟ್ಟೆಗಳನ್ನ ಹರಿದು, ಅವರನ್ನ ಸೆರೆಮನೆಯ ಒಳಕೋಣೆ ಒಳಗೆ ಹಾಕಿ ಅವರನ್ನ ಬಂಧಿಸ್ತಾರೆ. ಕೈಗಳಲ್ಲಿ ಕಾಲ್ಗಳಲ್ಲಿ ಕೊಳಗಳನ್ನ ಹಾಕಿ ಅವ್ರನ್ನ ಬಂಧಿಸ್ತಾರೆ. ಬಂಧಿಸಿದಾಗ ಅಲ್ಲಿ ನಾವು ನೋಡ್ತೇವೆ, ಪೌಲ ಸೀಲರ್ ಇಬ್ಬರೂ ಕೂಡ
ಅವರು ಬಂಧಿಸಿದ ಸಮಯದಲ್ಲಿ ಅಳ್ತಾ ಕೂರ್ಲಿಲ್ಲ, ನೋವಿನಿಂದ ನರಳುತ್ತಾ ಕೂರ್ಲಿಲ್ಲ. ಅವ್ರಿಗೆ ನೋವಾಗುವಷ್ಟು ಚಡಿಪೆಟ್ಟುಗಳನ್ನ ಕೊಟ್ಟಿದ್ದಾರೆ, ರಕ್ತ ಹರಿಯುವಷ್ಟು ಹೊಡೆದಿದ್ದಾರೆ. ಆದ್ರೂ ಕೂಡ ಅವರು ನೊಂದುಕೊಂಡು ಆ ಒಂದು ಗಾಯಗಳನ್ನ ನೋಡ್ಕೊಂಡು ಬೇಸರ ಪಟ್ಕೊಂಡು ಇನ್ನೊಬ್ರ ಹತ್ರ ತಮ್ಮ ನೋವುಗಳನ್ನ ಹಂಚ್ಕೊಳ್ತಾ ಕೂತ್ಕೊಳ್ಳಿಲ್ಲ. ಬದಲಾಗಿ ಅವ್ರು ಏನ್ ಮಾಡಿದ್ರಂದ್ರೆ ಅವರು ಸ್ತುತಿ ಪದಗಳನ್ನ ಆಡ್ತಾ ಇದ್ರು. ಸರಿಯ ಎಲ್ಲಾ ಜನರು ಕೇಳಿಸಿಕೊಳ್ಳುವಂತೆ ಸ್ತುತಿ ಪದಗಳನ್ನ ಆಡ್ತಾ ಇದ್ರು. ಎಲ್ರು ಕೂಡ ದೇವರಿಗೆ ಸ್ತುತಿಯ ಪದಗಳನ್ನ ಆಡ್ತಾ ಇದ್ದಾರೆ. ಆಡುವಾಗ ಏನಾಯ್ತಂತೆ, ಆ ಸೆರೆಯ ಅಸ್ಥಿವಾರಗಳು ಕದಲಿದವು, ಸೆರೆಯ ಕದಗಳು ಬಿಚ್ಚಲ್ಪಟ್ಟು ಅವ್ರಿಗಾಕಿದ ಎಲ್ಲಾ ರೀತಿಯಾದ ಬೇಡಿಗಳು, ಆ ಒಂದು ಅವ್ರಿಗಾಕಿದಂತ ಎಲ್ಲಾ ರೀತಿಯಾದ ಬೇಡಿಗಳು ಬಿಚ್ಚಲ್ಪಟ್ಟು ಎಂಬುದಾಗಿ ನಾವು ನೋಡ್ತೇವೆ. ಹಾಗಿದ್ರೆ ಪ್ರಿಯರೇ, ಕಷ್ಟವನ್ನ ಸಹಿಸಿಕೊಳ್ಳುವುದಾದ್ರೆ, ಸಂತೋಷವಾಗಿ ಸ್ವೀಕರಿಸುವುದಾದ್ರೆ ನಾವು ಕರ್ತನ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯ. ಬೈಬಲಲ್ಲಿ ನಾವು ನೋಡ್ತೇವೆ, ಕಷ್ಟವನ್ನ, ಹಿಂಸೆಯನ್ನ ಸಹಿಸಿಕೊಂಡಂತಹ ಸಭೆ, 2ನೆಯ ಸಭೆ, ಪ್ರಕಟಣೆ ಪುಸ್ತಕದಲ್ಲಿರ್ತಕ್ಕಂಥ 2ನೇ ಸಭೆ ಮತ್ತು 6ನೇ ಸಭೆ, ಫಿಲಿಡೆಲ್ಫಿಯ ಸಭೆ ಮತ್ತು ಸ್ಮುರ್ನ ಸಭೆ, ಎರಡೂ ಕೂಡ ತನಗಾದ ಹಿಂಸೆಯನ್ನ, ಹೋರಾಟವನ್ನ ಸಹಿಸಿಕೊಳ್ತಾ ಬಂತು. ಅದರಿಂದ ನೋಡ್ತೀವಿ, ಅದಕ್ಕೆ ತೆಗಳಿಕೆಗೆ ಬದಲಾಗಿ ಅದಕ್ಕೆ ಹೊಗಳಿಕೆ, ಅದಕ್ಕೆ ಅವಮಾನಕ್ಕೆ ಬದಲಾಗಿ ಬಹುಮಾನ. ಈ ಸ್ವಲ್ಪ ಕಾಲದ ಕ್ಷಣಿಕವಾದ ಈ ಕಷ್ಟ ಸಂಕಟಗಳನ್ನ ಸಹಿಸಿಕೊಳ್ಳುವುದಾದ್ರೆ ನಾವು ದೊಡ್ಡ ನಿರಂತರವಾದ ಶಾಶ್ವತವಾದ ಮಹಿಮೆಯನ್ನು ಹೊಂದಲಿಕ್ಕಿದ್ದೇವೆ. ಅದಕ್ಕಾಗಿ ನಾವು ಕಷ್ಟವನ್ನ ಸಂತೋಷಕರವಾಗಿ ಸ್ವೀಕರಿಸಬೇಕು ಅನ್ನೋದನ್ನ ಕಲಿತುಕೊಳ್ಳಬೇಕಾಗಿದೆ. ಹಿಂಸೆಯನ್ನ ನಾವು ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವುದನ್ನ ನಾವು ಅದನ್ನ ನಂಬಬೇಕಾಗಿದೆ, ನಾವು ಸಂತೋಷವಾಗಿ ಸ್ವೀಕರಿಸಬೇಕಾಗಿದೆ. ಇದನ್ನ ಕಲಿತುಕೊಳ್ಳೋದಾದ್ರೆ, ಕಷ್ಟ ಬಂದಾಗ, ಹೋರಾಟ ಬಂದಾಗ ಅದನ್ನ ಸಂತೋಷವಾಗಿ ಸ್ವೀಕರಿಸುವುದನ್ನ ಕಲಿತರೆ ಕಷ್ಟ ನಮಗೇನು ಅಲ್ಲ, ಹಿಂಸೆ ನಮಗೇನು ಅಲ್ಲ. ಸೊ ಆಗಿರೋದ್ರಿಂದ ಕಷ್ಟವನ್ನ ನಾವು ಸಹಿಸಿಕೊಳ್ಳೋರಾಗೋಣ. ಇನ್ನೊಂದು ವಚನವನ್ನ ನಾವೀಗ ಓದ್ಲಿಕ್ಕಿದ್ದೇವೆ, ಮತ್ತೊಂದು ವಚನ. ಈಗ ನೋಡುವಾಗ 2ನೇದಾಗಿ ತಾಳ್ಮೆಯನ್ನ ಅದು ಉಂಟು ಮಾಡುವಂಥದ್ದಾಗಿದೆ. ನಾವು ತಾಳ್ಮೆಯಿಂದ ಈ ಕಷ್ಟವನ್ನ, ಈ ಹಿಂಸೆಯನ್ನ ನಾವು ಸ್ವೀಕರಿಸಬೇಕು. ಯಾಕೆ ತಾಳ್ಮೆ? ಅದಕ್ಕೂ ನಾವು ಒಂದು ವಚನವನ್ನು ತೆಗೆದುಕೊಳ್ಳೋಣ. 1ನೇ ಪೇತ್ರ 1ನೇ ಅಧ್ಯಾಯ 5ರಿಂದ 12ನೇ ವಚನದವರೆಗೂ ಅಲ್ಲಿಗೆ ಬರೆಯಲ್ಪಟ್ಟದೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಸ್ಪಷ್ಟವಾಗಿ ಬಯಲ್ಪಟ್ಟಿದೆ, ಕ್ರಿಸ್ತನ ಪ್ರತ್ಯಕ್ಷತೆಗೋಸ್ಕರವಾಗಿ ನಾನಾ ವಿಧವಾದ, ಇಲ್ಲಿ ಕೂಡ ನೋಡ್ರಿ, ನಾನಾ ಕಷ್ಟಗಳಲ್ಲಿ ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರೋ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವಮಾನಗಳನ್ನು ಉಂಟು ಮಾಡುವುದು. ಸೊ ಹಾಗಿರೋದ್ರಿಂದ ಮುಂದಿನ ವಚನ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಏಳಲ ಶಕ್ಯವಾದ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನೀವು ಏಳಲ ಶಕ್ಯವಾದ ಸಂತೋಷದಿಂದ ಹರ್ಷಿಸುತ್ತೀರಿ. ಮುಂದೆ ಒಂದು ದೊಡ್ಡ ಸಂತೋಷ, ಹೇಳ್ಕೊಳ್ಳಿಕ್ಕಾಗದಂತಹ ಒಂದು ಸಂತೋಷವನ್ನು ನೀವು ಅನುಭವಿಸಲಿಕ್ಕಿದ್ದೀರಿ ಎಂಬುದಾಗಿ ಇಲ್ಲಿ ಪೇತ್ರನು ಬರೆದು ಕೊಡ್ತಿದ್ದಾನೆ. ಕಷ್ಟಗಳು ಇದೆಯೋ, ಹಿಂಸೆಗಳು ಇದೆಯೋ, ಸಭೆಗಾಗಿ ದೇವರು ನೇಮಿಸಿದಂತಹ ಸಭಾ ಪಾಲಕನಾದಂತಹ ಪೇತ್ರನು, ಮೊದಲನೇ ಸಭೆಯ ಸೇವಕನಾದ ಪೇತ್ರನು, ಆತನು ಹೇಳ್ತಿದ್ದಾನೆ, ಕಷ್ಟಗಳನ್ನ ಸಹಿಸಿಕೊಳ್ಳಬೇಕು, ಹಿಂಸೆಗಳನ್ನ ಸಹಿಸಿಕೊಳ್ಳಬೇಕು, ಕ್ರಿಸ್ತನ ಪ್ರತ್ಯಕ್ಷತೆವರೆಗೂ ನಮ್ಮ ನಂಬಿಕೆಯನ್ನ ಕಾದುಕೊಳ್ಳಬೇಕು, ತಾಳ್ಮೆಯಿಂದ ಕಾದುಕೊಳ್ಳಬೇಕು, ಆತನ ಪ್ರತ್ಯಕ್ಷತೆಯವರೆಗೂ. ಸೊ ಹಾಗಿರೋದ್ರಿಂದಾಗಿ ಪ್ರಿಯರೇ, ತಾಳ್ಮೆಯಿಂದ ನಾವು ಸಹಿಸಿಕೊಳ್ಳುವುದಾದ್ರೆ ಇನ್ನೊಂದು ದೊಡ್ಡ ಫಲ ನಮಗದೆ. ಯಾಕೋಬನ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟದೆ. ಏನಂತೆ? ತಾಳ್ಮೆಯನ್ನುಂಟು ಮಾಡುತ್ತೆ ನೀವು ತಿಳಿದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದರ ಆನಂದಕರವಾದಂತೆ ಎಣಿಸ್ರಿ. ಆ ತಾಳ್ಮೆಯ ಸ್ಥಿತಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಆಗ ಯಾವಾಗ ನೀವು ಸಂತೋಷವಾಗಿ ಸ್ವೀಕರಿಸಿಕೊಳ್ತೀರೋ,
ಯಾವಾಗ ನೀವು ಅದನ್ನು ತಾಳ್ಮೆಯಿಂದ ಸ್ವೀಕರಿಸಿಕೊಳ್ತೀರೋ ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಎಷ್ಟು ಸ್ಪಷ್ಟವಾಗಿ ಬರೆದಿದೆ ನೋಡ್ರಿ. ಶಿಕ್ಷಿತರು, ನಾವು ಕಷ್ಟಗಳನ್ನ ಹಾದು ಹೋಗುವಾಗಲೇ ಶಿಕ್ಷಿತರು. ಹಾದು ಹೋಗುವಾಗಲೇ ನಮ್ಮ ಕಿವಿ, ನಮ್ಮ ಕಣ್ಣು, ನಮ್ಮ ಬಾಯಿ, ನಮ್ಮ ಹೃದಯ ಎಲ್ಲವೂ ಕೂಡ ನಮ್ಮ ಜ್ಞಾನೇಂದ್ರಿಯಗಳು ಶಿಕ್ಷಿತವಾಗ್ತದೆ. ಟೀಚಬಲ್ ಇಯರ್ಸ್, ಟೀಚಬಲ್ ಐಸ್, ಟೀಚಬಲ್ ಹಾರ್ಟ್ ನಮಗೆ ಸಿಗ್ತದೆ. ಶಿಕ್ಷಿತವಾದ ಕಿವಿ ಸಿಗ್ತದೆ, ಶಿಕ್ಷಿತವಾದ ನಾಲಿಗೆಯನ್ನು ಹೊಂದ್ಕೊಳ್ತೀವಿ, ತಾಳ್ಮೆಯನ್ನು ಹೊಂದ್ಕೊಳ್ತೀವಿ. ಇದೆಲ್ಲದರ ಮೂಲಕವಾಗಿ ದೇವರು ನಮಗೆ ಕಲಿಸಿಕೊಡುವ ಆತನಾಗಿದ್ದಾನೆ. ಮತ್ತು ನಾವು ಏನೂ ಕಡಿಮೆ ಇಲ್ಲದವರು, ಸರ್ವ ಸುಗುಣವುಳ್ಳವರು. ಕರ್ತನಿಗೆ ಮೆಚ್ಚುಗೆ ಆದ ಗುಣದಲ್ಲಿ ನಾವು ಬೆಳೆಯೋರಾಗ್ತೀವಿ. ಆಗಿರೋದ್ರಿಂದಾಗಿ ಈ ಕಷ್ಟವನ್ನು ಸಹಿಸಿಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡಿದ್ದೇವೆ. ಆರೋಗ್ಯಕರವಾದ ವ್ಯಕ್ತಿ ಹೇಗಿರ್ತಾನಂತೆ? ಕಷ್ಟಗಳನ್ನ ಸಹಿಸಿಕೊಳ್ತಾನೆ. ಹೇಗೆ ಸಹಿಸಿಕೊಳ್ಳಕ್ಕೆ ಆತ ಏನ್ ಮಾಡ್ತಾನೆ? ಅದನ್ನ ಸಂತೋಷವಾಗಿ ಸ್ವೀಕರಿಸ್ತಾನೆ, ಅದನ್ನ ತಾಳ್ಮೆಯಿಂದ ಸ್ವೀಕರಿಸ್ಕೊಳ್ತಾನೆ. ಮುಂದಿಟ್ಟಿರ್ತಕ್ಕಂಥ ಬಹುಮಾನವನ್ನ, ಮುಂದಿಟ್ಟಿರ್ತಕ್ಕಂಥ ಮಹಿಮೆಯನ್ನ, ಆತ ಮುಂದಿಟ್ಟಿರ್ತಕ್ಕಂಥ ಸಂತೋಷವನ್ನ ನೋಡಿ ಈ ದಿವಸದ ದುಃಖವನ್ನ, ಈ ದಿವಸದ ಹೋರಾಟವನ್ನ, ಈ ದಿವಸದ ಪರಿಶೋಧನೆ ಎಲ್ಲವನ್ನ ಮರೆತು ಆತ ಮುಂದೆ ಹೋಗುವವನಾಗಿದ್ದಾನೆ. ಇತನೇ ಆರೋಗ್ಯಕರವಾದ ಒಬ್ಬ ವ್ಯಕ್ತಿ. ನಾವು ಪ್ರಾರ್ಥನೆ ಮಾಡೋಣ, ದೇವರು ನಮ್ಮ ಆತ್ಮಿಕವಾದ ದೇಹಕ್ಕೆ ಒಳ್ಳೆ ಆರೋಗ್ಯವನ್ನು ಕೊಡಲಿ, ಆರೋಗ್ಯದಿಂದ ನಮ್ಮನ್ನು ಬೆಳೆಸಲಿ.